ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಈ ದಿನ ನಾನು ಹೇಳಲಿರುವ ವಿಷಯವನ್ನು ದಯವಿಟ್ಟು ತಮಾಷೆಯಾಗಿ ತೆಗೆದುಕೊಳ್ಬೇಡಿ. ನೀವು ಈ ಕ್ಷಣದಲ್ಲಿ ಈ ವಿಡಿಯೋ ನೋಡ್ತಿದ್ದೀರಿ ಅಂದರೆ ಅದು ಆ ಪರಮಶಿವನೇ ನಿಮಗೆ ನೀಡುತ್ತಿರುವ ಸಂಕೇತ. ಕಳೆದ 1 ವರ್ಷದಿಂದ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ಅಷ್ಟಿಷ್ಟಲ್ಲ. ಹೊರಗಿನ ಜಗತ್ತಿಗೆ ನಗುತ್ತಾ ಕಂಡರೂ ಕೂಡ ಒಳಗೊಳಗೆ ನೀವು ಅನುಭವಿಸಿದ ನೋವು ಆ ದೇವರಿಗಷ್ಟೇ ಗೊತ್ತು. ಆದರೆ ಈಗ ಕಾಲಚಕ್ರ ಅನ್ನೋದು ತಿರುಗ್ತಾ ಇದೆ. ಮುಂಬರುವ 48 ಗಂಟೆಗಳ ಮಹತ್ವ, ಇನ್ನು ಈ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅನ್ನೋದು ಸಂಭವಿಸಲಿದೆ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಇಷ್ಟು ದಿನ ನಿಮ್ಮನ್ನು ಟೀಕಿಸಿದವರು, ನಿಮ್ಮ ಸೋಲನ್ನು ಬಯಸಿದವರು ಈಗ ನಿಮ್ಮ ಏಳಿಗೆಯನ್ನು ನೋಡಿ ಬೆರಗಾಗಲಿದ್ದಾರೆ. ಆದರೆ ನೆನಪಿಡಿ, ಈ ಸಮಯ ಎಷ್ಟು ಶುಭನೋ ಅಷ್ಟೇ ಅಪಾಯಕಾರಿ ಕೂಡ ಆಗಿರುತ್ತೆ. ಇನ್ನು ಎರಡನೇದಾಗಿ, ಶತ್ರುಗಳ ಗುರುತಿಸುವಿಕೆ ಮತ್ತು ಎಚ್ಚರಿಕೆ. ನಿಮ್ಮ ಸುತ್ತಮುತ್ತಲೇ ಇದ್ದು ನಿಮ್ಮ ಜೊತೆ ನಗುತ್ತಾ ಮಾತನಾಡುತ್ತಲೇ ನಿಮ್ಮ ಪತನವನ್ನು ಬಯಸುವ ವ್ಯಕ್ತಿಗಳು ಇದ್ದಾರೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಹೊಂಚು ಹಾಕ್ತಿರುವ ಆ ಆಪ್ತ ಶತ್ರುವಿನ ಮುಖವಾಡ ಈ 48 ಗಂಟೆಗಳಲ್ಲಿ ಕಳಚಿ ಬೀಳುತ್ತೆ. ಆ ವ್ಯಕ್ತಿ ನಿಮ್ಮ ಸ್ವಂತ ಬಂಧು ಆಗಿರ್ಬೋದು. ಆದರೆ ಅಂತಹ ವಿಷಪೂರಿತ ಸಂಬಂಧಗಳಿಂದ ದೂರವಾಗಿರುವುದೇ ನಿಮ್ಮ ಏಳಿಗೆಗೆ ಮೊದಲ ಮೆಟ್ಟಿಲು ಆಗಿರುತ್ತೆ. ಇನ್ನು ಆರ್ಥಿಕ ಮತ್ತು ವೃತ್ತಿ ಜೀವನದ ಬದಲಾವಣೆಗೆ ಧನಲಾಭ. ಎಲ್ಲಿಯೂ ಸಿಲುಕೊಂಡಿದ್ದ ನಿಮ್ಮ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ನಿರುದ್ಯೋಗಿಗಳಿಗೆ ಹೊಸ ಕೆಲಸದ ಆಫರ್ ಹುಡುಕಿಕೊಂಡು ಬರುತ್ತೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮನ್ನಣೆ ಸಿಗಲಿದೆ. ಭಗವಂತ ನೀಡುವ 3 ಪ್ರಮುಖ ಸಂಕೇತಗಳು. ಈ 48 ಗಂಟೆಗಳಲ್ಲಿ ನಿಮಗೆ ಈ ಕೆಳಗಿನ ಸಂಕೇತಗಳು ಕಂಡ್ರೆ ನಿಮ್ಮ ಅದೃಷ್ಟ ಕುಲಾಯಿಸಿದೆ ಅಂತ ಅರ್ಥ. ನಿದ್ದೆಯಲ್ಲಿ ಎಚ್ಚರ. ರಾತ್ರಿ ಹಠಾತ್ತಾಗಿ ನಿದ್ದೆ ಒಡೆದು ಮನಸ್ಸಲ್ಲಿ ಏನೋ ಒಂದು ಮಿಂಚಿನ ಸಂಚಾರವಾದರೆ ಅದು ಶುಭ ಕಾಲದ ಆರಂಭ. ಶಿವನಾಮ ಸ್ಮರಣೆ. ಎಲ್ಲೋ ದೂರದಲ್ಲಿ ಅಥವಾ ಅನಿರೀಕ್ಷಿತವಾಗಿ ಓಂ ನಮಃ ಶಿವಾಯ ಮಂತ್ರ ನಿಮ್ಮ ಕಿವಿಗೆ ಪದೇ ಪದೇ ಬಿದ್ದರೆ ಶಿವನ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಅರ್ಥ. ಹಳೆಯ ಸಂಪರ್ಕ. ಕಳೆದು ಹೋಗಿದ್ದ ಹಳೆಯ ಸ್ನೇಹ ಅಥವಾ ಕೈ ತಪ್ಪಿ ಹೋಗಿದ್ದ ಅವಕಾಶ ಮತ್ತೆ ನಿಮ್ಮನ್ನು ಹುಡುಕಿ ಬರುತ್ತೆ. ಇನ್ನು 5ನೇದಾಗಿ, ಶಕ್ತಿಯುತ ಪರಿಹಾರ ಮತ್ತು ಮಂತ್ರ. ನಿಮ್ಮ ಶತ್ರುಗಳ ಆಟವನ್ನು ಮುಗಿಸೋದಕ್ಕೆ ಮತ್ತು ನಿಮ್ಮ ಅದೃಷ್ಟವನ್ನು ಗಟ್ಟಿಗೊಳಿಸೋದಕ್ಕೆ ಈ ಕೆಳಗಿನ ಕೆಲಸವನ್ನು ಹಿಂದೆ ಆರಂಭ ಮಾಡಿ. ಓಂ ನಮಃ ಶಿವಾಯ, ಓಂ ಶನೈಶ್ವರಾಯ ನಮಃ ಅಂತ ಹೇಳಿ ಸೂರ್ಯೋದಯಕ್ಕೆ ಮುನ್ನ ಅಥವಾ ರಾತ್ರಿ ಮಲಗುವ ಮುನ್ನ 11 ದಿನಗಳ ಕಾಲ ಸತತವಾಗಿ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ಕರ್ಮ ಫಲಗಳು ಶುದ್ಧಿಯಾಗಿ ಶನಿದೇವರ ಹಾಗೂ ಶಿವನ ರಕ್ಷಾ ಕವಚ ನಿಮ್ಮ ಸುತ್ತ ನಿರ್ಮಾಣವಾಗುತ್ತೆ. ಕೊನೆಯ ಮಾತು ಮತ್ತು ಎಚ್ಚರಿಕೆ. ಕುಂಭರಾಶಿಯವರೇ, ನಿಮ್ಮ ಮನಸ್ಸು ತುಂಬ ಮೃದು ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತು. ಆದರೆ ಈಗ ನೀವು ಮಾನಸಿಕವಾಗಿ ಬಲಶಾಲಿಯಾಗಿರಲೇಬೇಕು. ಅಹಂಕಾರ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ. ಯಾರನ್ನು ಕೂಡ ಹೀಯಾಳಿಸಬೇಡಿ. ನಿಮ್ಮ ಭಕ್ತಿ ಮತ್ತು ತಾಳ್ಮೆಯೇ ನಿಮಗೆ ಶ್ರೀರಕ್ಷೆ ಆಗಿರುತ್ತೆ. ನಿಮಗೆ ಮಹಾದೇವನ ಮೇಲೆ ನಂಬಿಕೆ ಇದ್ದರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸಂಕಲ್ಪವನ್ನು ತಿಳಿಸಿ. ಈ ಮಾಹಿತಿ ಇನ್ನೊಬ್ರಿಗೂ ಕೂಡ ಸಹಾಯ ಆಗಲಿ ಅಂತ ಹೇಳೋದಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಇನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿರಬೇಕು ಅಂತ ಏನಾದರೂ ನಿಮ್ಮ ಲೈಫಲ್ಲಿ ನೀವು ಚೇಂಜ್ ಇರಬೇಕು ಅಂತ ನೀವೇನಾದರೂ ಬಯಸ್ತಾ ಇದ್ದೀರಾ ಅಂದರೆ ಈ ಓಂ ನಮಃ ಶಿವಾಯ ಮತ್ತು ಶನೇಶ್ವರ ಮಂತ್ರವನ್ನು ಖಂಡಿತವಾಗ್ಲೂ ನೀವು ಜಪ ಮಾಡಿ. 11 ಡೇಸ್ ಆದಮೇಲೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.